ಗೊರಸಾನೆ. ಬಹುಶಃ ಇವತ್ತು ಒಂದು ಸುದಿನ ಅಂತೇಳಿ ನಾನು ಭಾವಿಸ್ತೇನೆ. ಈಗ ತಾನೇ ನಾವು ಹೆಣ್ಮಕ್ಕಳ ಒಂದು ಸುಸಜ್ಜಿತವಾದಂಥ ಶೌಚಾಲಯ ಜೊತೆಗೆ ಬ್ಯಾಗು ಮತ್ತು ಪಠ್ಯಪುಸ್ತಕಗಳು ಮತ್ತು ಅವರಿಗೆ ಸಮವಸ್ತ್ರ ಒಂದು ರೀತಿ ಈ ವಂಡರ್ಲಾ ಕಂಪನಿಯವರ ಅವರು ಬಹಳಷ್ಟು ಉದಾರವಾಗಿ ಇವತ್ತಿನ ಏನು ಶಾಲಾ ಮಕ್ಕಳ ಒಂದು ಭವಿಷ್ಯಕ್ಕೆ ಅವರಿಗೆ ಸಹಕಾರಿಯಾಗಿ ಅವರು ಮುಂದೆ ಬಂದು ಈ ಒಂದು ಕಾರ್ಯವನ್ನು ಬಹಳ ಮೆಚ್ಚುವಂಥ ಕೆಲಸನ ಮಾಡಿದ್ದಾರೆ. ಅವರ ಮಕ್ಕಳ ಒಂದು ಭವಿಷ್ಯ ಇವತ್ತು ನಾವು ಏನಾದರೂ ಮುಂದಿನ ಎಲ್ಲ ಒಂದು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇವತ್ತಿನ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಇಂಥವರ ಒಂದು ಸಹಯೋಗದೊಂದಿಗೆ ಮತ್ತು ಈ ವೇದಿಕೆ ಮೇಲೆ ಸಣ್ಣದಾಗಿರ್ಬೋದು, ಬಟ್ ಆದರೆ ಅದರ ಉದ್ದೇಶ ಮತ್ತು ಅದರಿಂದ ಇರ್ತಕ್ಕಂಥ ಒಂದು ಉಪಯೋಗ ಆಗುವಂಥದ್ದು ಬಹಳ ದೊಡ್ಡ ವಿಚಾರ. ಹಾಗಾಗಿ ಏನು ಗೊರಸಾನೆ ಇವತ್ತು ಈ ಒಂದು 3 ಗ್ರಾಮಗಳಿಗೆ ಬಹಳ ಒಂದು ಈ ಶಾಲೆ ಮಕ್ಕಳನ್ನು ಒಂದು ಉನ್ನತೀಕರಣಕ್ಕೆ ತಗೊಂಡೋಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಇಷ್ಟು ಜನ ಮಕ್ಕಳು ಇಷ್ಟು ಶಿಸ್ತಾಗಿ ಇಷ್ಟೊಂದೆಲ್ಲ ಒಂದು ಕ್ರಮಬದ್ಧವಾಗಿ ಅಂದರೆ ಮಕ್ಕಳ ಒಂದು ಪಾಠ ಕಲೀಲಿಕ್ಕೆ ಎಲ್ಲ ನೀವು ಸಹ ಯಾವುದೇ ರೀತಿ ಒಂದು ಖಾಸಗಿ ಶಾಲೆಗೆ ಹೊರತುಪಡಿಸಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸ್ಪರ್ಶಿಸಬೇಕಾಗುತ್ತೆ. ಆ ಮಟ್ಟಕ್ಕೆ ನೀವು ಎಲ್ಲ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೀರಾ. ಮುಂದಿನ ಅವರ ಭವಿಷ್ಯ ರೂಪಿಸಲಿಕ್ಕೆ ತಮ್ಮ ಗುರುಗಳ ಒಂದು ಶ್ರಮ ಇದೆ. ಏಕೆಂದರೆ ಯಾವುದೇ ಒಂದು ಸಾಧನೆಯಿಂದ ಗುರು ಇರ್ತಾರೆ ಅಂತಂದಕ್ಕೆ ಸೊ ನೀವುಗಳು ಸಹ ಈ ಮಕ್ಕಳ ಒಂದು ಭವಿಷ್ಯದಿಂದ ನೀವಿದ್ದೀರಾ. ಆದ ಕಾರಣಕ್ಕೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಇವತ್ತಿನ ಒಂದು ಕಾರ್ಯಕ್ರಮ ಬಹುಶಃ ಅರ್ಥಪೂರ್ಣವಾದ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಇವತ್ತು ಏನು ವಂಡರ್ಲಾ ಕಂಪನಿ ಬಹುಶಃ ಅವರು ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಪುಸ್ತಕ ಮತ್ತು ಬ್ಯಾಗು ಮತ್ತು ಸಮವಸ್ತ್ರ, ಶೌಚಾಲಯ ಇದೆಲ್ಲ ನಾನು ಮತ್ತೊಮ್ಮೆ ಸ್ಮರಿಸ್ತೇನೆ ಅವ್ರನ್ನ. ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮ್ಮ ಒಂದು ಆರೈಕೆ ಮತ್ತು ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ಈ ಮಕ್ಕಳ ಒಂದು ಭವಿಷ್ಯ ರೂಪಿಸಲಿಕ್ಕೆ ನಾವೆಲ್ಲರೂ ಸಹಕಾರಿ ಆಗೋಣ. ಬಹುಶಃ ನಾನು ಒಬ್ಬ ಶಾಸಕನಾಗಿ ಇವತ್ತೇನು ನನಗೊಂದು ಅವಕಾಶ ಕೊಟ್ಟಿದ್ದೀರ, ಇವತ್ತೇನು ಇಲ್ಲಿನ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅದು ಒಟ್ಟಾರೆ ನೀಗಿಸಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಅಂತೂ ಮಾಡ್ತಾ ಇದ್ದೇನೆ.